2025ರಲ್ಲಿ ನಡೀತಾ ಇರುವಂತಹ ಈಜಿಪ್ಟ್ ಧ್ಯಾನ ಪ್ರವಾಸ ಶ್ರೀಯುತ ಅಯ್ಯಪ್ಪ ಪಿಂಡಿಯವರ ನೇತೃತ್ವದಲ್ಲಿ ನಡೆಯಲಿದೆ. ಆ ಪ್ರವಾಸಕ್ಕೆ ಪ್ರತಿಯೊಬ್ಬರಿಗೂ ಸ್ವಾಗತ ಸುಸ್ವಾಗತ. ಪ್ರಿಯ ಸ್ನೇಹಿತರೆ, ಈಜಿಪ್ಟ್ ಬಗ್ಗೆ ಯೋಚಿಸಿದ್ರೇನೆ ವಿಶ್ವದಲ್ಲಿ 7 ಅದ್ಭುತಗಳಿಗೆ ಪ್ರಸಿದ್ಧವಾದ ಈಜಿಪ್ಟ್ ಗೀಜಾ ಪಿರಮಿಡ್ ನೆನಪಿಗೆ ಬರುತ್ತೆ. ಅನೇಕ ಪ್ರಾಚೀನ ಆಧ್ಯಾತ್ಮಿಕ ಗ್ರಂಥಗಳು ಈ ಭವ್ಯ ರಚನೆಯೊಳಗೆ ಅಡಗಿರುವ ನಿಗೂಢ ಶಕ್ತಿಗಳು ಮತ್ತು ರಹಸ್ಯಗಳ ಬಗ್ಗೆ ಮಾತನಾಡುತ್ತವೆ. ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರು ಸ್ವತಃ ಗೀಜಾ ಪಿರಮಿಡ್ಗೆ ಹಲವು ಬಾರಿ ಭೇಟಿ ನೀಡಿದ್ದಾರೆ. ಪ್ರಪಂಚಾದ್ಯಂತ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗಳಿಗೂ ಕೂಡ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಗೀಜಾ ಪಿರಮಿಡ್ಗೆ ಭೇಟಿ ನೀಡಿ ಅಲ್ಲಿರುವ ಕಿಂಗ್ಸ್ ಚೇಂಬರ್ನಲ್ಲಿ ಧ್ಯಾನ ಮಾಡೋದು ತಮ್ಮ ಜೀವನದ ಗುರಿಯಾಗಿ ಮಾಡಿಕೊಳ್ಳಲು ಪ್ರೇರೇಪಿಸಿದ್ದಾರೆ. 2024ರಲ್ಲಿ ಶ್ರೀ ಮೆಡಿಟೇಷನ್ ಕೋಚ್ ಅಯ್ಯಪ್ಪ ಪಿಂಡಿಯವರ ನೇತೃತ್ವದಲ್ಲಿ ನಡೆದಿರುವಂತಹ ಈಜಿಪ್ಟ್ ಧ್ಯಾನ ಪ್ರವಾಸದಲ್ಲಿ 93 ಜನ ಭಾಗವಹಿಸಿದ್ರು. ಅಲ್ಲಿ ಶ್ರೀ ಅಯ್ಯಪ್ಪ ಪಿಂಡಿಯವರು ಅವರ ಅನೇಕ ಮೂರನೇ ಕಣ್ಣಿನ ಅನುಭವಗಳು, ಜ್ಞಾನ, ಹಾಗೇನೆ ಎಷ್ಟೋ ಸಂತೋಷಕರವಾದ ಕ್ಷಣಗಳು, ಹಾಗೇನೆ ಪ್ರತಿನಿತ್ಯ ಅಲ್ಲಿ ಸತ್ಸಂಗ ಅದ್ಭುತವಾಗಿ ನಡೆಯಿತು. ಈ ಪ್ರವಾಸದಲ್ಲಿ ಈ ವರ್ಷ 2025ರಲ್ಲಿ ಏಪ್ರಿಲ್ 7ರಿಂದ 15ವರೆಗೂ ಕೂಡ ಮೆಡಿಟೇಷನ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ವತಿಯಿಂದ ಈಜಿಪ್ಟ್ ಪ್ರವಾಸ ಅನ್ನೋದು ಏರ್ಪಡಿಸಲಾಗಿದೆ. ಶ್ರೀಯುತ ಅಯ್ಯಪ್ಪ ಪಿಂಡಿಯವರ ನೇತೃತ್ವದಲ್ಲಿ ಈ ಒಂದು ಪ್ರವಾಸವು ನಡೆಯಲಿದೆ. ಅದ್ಭುತವಾದ ಪ್ರವಾಸದಲ್ಲಿ ಮುಖ್ಯಾಂಶಗಳನ್ನು ನಾವು ನೋಡೋಣ. ಐಕಾನಿಕ್ ಗೀಜಾ ಪಿರಮಿಡ್ ಕಾಂಪ್ಲೆಕ್ಸ್ ಆ ಸಂಕೀರ್ಣ, ಕಿಂಗ್ಸ್ ಚೇಂಬರ್ನಲ್ಲಿ 2 ಗಂಟೆಗಳ ವಿಶೇಷ ಹುಣ್ಣಿಮೆ ಧ್ಯಾನ, ಕೈರೋ ನಗರ ಪರಿಶೋಧನೆ, ಕಾಪ್ಟಿಕ್ ಕೈರೋ ಗುಹೆ ಚರ್ಚ್ ಆಫ್ ಸೇಂಟ್ ಸೈಮನ್ ಅದರ ಒಂದು ಸಂದರ್ಶನೆ, ನುಬಿಯನ್ ಗ್ರಾಮಕ್ಕೆ ಭೇಟಿ, ನೈಲ್ ಕ್ರೂಸ್ನಲ್ಲಿ ಪ್ರಶಾಂತ ನುಬಿಯನ್ ಗ್ರಾಮ, ಅದ್ಭುತವಾದ ನೈಲ್ ಕ್ರೂಸ್, ಉಸಿರು ಕಟ್ಟುವ ಅಬು ಸಿಂಬಿಲ್ಗೆ ಭೇಟಿ, ಸಹಾರಾ ಮರುಭೂಮಿಗೆ ಭೇಟಿಯ ಸಾಹಸಗಳು, ಈಜಿಪ್ಟ್ನ ಭವ್ಯ ದೇವಾಲಯಗಳು, ಪ್ರಾಚೀನ ಅದ್ಭುತಗಳ ನಗರವಾದ ಲಕ್ಸರ್ ಮತ್ತು ಕೈರೋ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯದ ಭೇಟಿ. ಈ ಪ್ರವಾಸವು ಜೀವನದಲ್ಲಿ ಒಮ್ಮೆ ಮಾತ್ರ ಬರುವಂತಹ ಅನುಭವಗಳು ನಿಮಗೆ ನೀಡುತ್ತದೆ. ಹಾಗೇನೆ ಅದರ ಜೊತೆಗೆ ಆಧ್ಯಾತ್ಮಿಕ ಬೆಳವಣಿಗೆ, ಸಂತೋಷ ಮತ್ತು ಮರೆಯಲಾಗದ ನೆನಪುಗಳಿಂದ ತುಂಬಿರುತ್ತದೆ. ಶ್ರೀಯುತ ಅಯ್ಯಪ್ಪ ಅವರೊಂದಿಗೆ ಈ ಈಜಿಪ್ಟ್ ದೇಶವನ್ನು ಅನ್ವೇಷಿಸಲು ಈ ಒಂದು ಅವಕಾಶವನ್ನು ಯಾರೂ ಕೂಡ ಕಳೆದುಕೊಳ್ಳಬೇಡಿ. ವಿವರಗಳು ಮತ್ತು ಬುಕಿಂಗ್ಗಳಿಗಾಗಿ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ ಅಥವಾ ಸಂದೇಶ ಕಳುಹಿಸಿ, ಅಂದರೆ ಮೆಸೇಜ್ ಅನ್ನು ಕಳುಹಿಸಿ. ಈಜಿಪ್ಟ್ ನಿಮಗಾಗಿ ಕಾಯುತ್ತಿದೆ. ಧನ್ಯವಾದಗಳು.